ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನಾದ್ಯಂತ ಇಂದು ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜೊತೆಗೆ ನಗರದಲ್ಲೂ ಕೂಡ ಮನೆಯಲ್ಲಿ ಗೌರಿ ಗಣೇಶನನ್ನ ಪೂಜಿಸುವುದರ ಜೊತೆಗೆ ಭಕ್ತಾದಿಗಳು ದೇವಾಲಯಗಳಿಗೂ ಕೂಡ ಎಂಟ್ರಿ ಆಗ್ತಿದೆ. ನಗರದಲ್ಲಿ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ನಾನು ಇವತ್ತಿದ್ದೀನಿ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಗಣೇಶ ಚತುರ್ಥಿಯ ಸಂಭ್ರಮ ಯಾವ ರೀತಿಯಾಗಿ ಮನೆ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇವತ್ತು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮುಂಜಾನೆಯಿಂದಲೇ ಗಣೇಶ ಚತುರ್ಥಿಯ ಪ್ರಯುಕ್ತ ವಿಶೇಷವಾಗಿ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮತ್ತು ಅಭಿಷೇಕವನ್ನ ಮಾಡಿ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಕ್ಯೂನಲ್ಲಿ ನಿಂತು ಅಂದ್ರೆ ಗಂಟೆಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತು ದೇವರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾ ಇರುವಂತದ್ದು. ಮುಂಜಾನೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆಯೇ ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಮನೆಯಲ್ಲಿ ಗೌರಿ ಗಣೇಶನನ್ನ ಪೂಜಿಸಿ ತದನಂತರ ದೇವಾಲಯಗಳಿಗೆ ಬರ್ತಾ ಇರುವಂತದ್ದು. ನಾನು ಭಕ್ತಾದಿಗಳಲ್ಲಿ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ದೇವರ ದರ್ಶನಕ್ಕೆ ಬಂದಿದ್ದೀರಾ? ಪ್ರತಿ ವರ್ಷನೂ ಬರ್ತೀರಾ? ಪ್ರತಿ ವರ್ಷ. ಎಷ್ಟೊತ್ತಿಂದ ಕ್ಯೂವಲ್ಲಿ ಇರ್ತೀರಾ? ಎಷ್ಟೊತ್ತು? ಒಂದು ಹಾಫ್ ಅನ್ ಅವರ್. ಪ್ರತಿ ವರ್ಷ ಹೌದು. ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಮಾಡಿದ್ದೀರಾ? ಮಾಡಿಲ್ಲ. ದೇವರ ದರ್ಶನ ಹೇಗೆ ಅನಿಸ್ತಿದೆ ಮೇಡಮ್? ಸುಮಾರು ಹೊತ್ತು ಕ್ಯೂವಲ್ಲಿ ಇದ್ದಿದ್ರೆ ಇನ್ನೇನು ಹತ್ತಿರದಲ್ಲಿ ಇದ್ದೀರಾ ದೇವರ ದರ್ಶನ? ಹೌದು, ಹೇಗೆ ಅನಿಸ್ತಿದೆ? ಚೆನ್ನಾಗಿರುತ್ತೆ. ಏನು ಹೇಳ್ತೀರಾ ಸರ್? ಗಣೇಶ ಚತುರ್ಥಿ ದೊಡ್ಡ ಗಣಪತಿ ದರ್ಶನಕ್ಕೆ ಬಂದಿದ್ದೀರಾ? ಸಾಧಾರಣ ಒಂದು 20-30 ವರ್ಷದಿಂದ ಬರ್ತಾ ಇದ್ದೀವಿ, ನನ್ನ ತಂದೆ ಕಾಲದಿಂದ. ಸೊ ಹೀಗೆ ನಾವು ಪ್ರತಿ ವರ್ಷ ಬೆಳಗ್ಗೆ ಎದ್ದು ಏನು ಹೇಳ್ತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು, ಹೀಗೆ ಕೆಲವು ಟೈಮಲ್ಲಿ ಕ್ಯೂ ಗಾಂಧಿ ಬಜಾರ್ ತನಕ ಇರ್ತಾ ಇತ್ತು. ಇವತ್ತು ಪರವಾಗಿಲ್ಲ, ಇವತ್ತು ಇಲ್ಲೇ ಹತ್ತಿರದಲ್ಲಿದೆ, ಭಾಳ ಬೇಗ ಮುಗೀತು, ಒಂದು 20 ನಿಮಿಷದಲ್ಲಿ ಮುಗೀತು. ಅದೇ ಖುಷಿ. ಬಂದ ಕೂಡಲೇ ದರ್ಶನ ಆಗ್ತಾ ಇದೆ, ಖುಷಿ ಆಗುತ್ತೆ. ಭಕ್ತಾದಿಗಳ ಮಾತುಗಳು ಇದಿಷ್ಟು. ಇನ್ನು ದೇವರ ಅಲಂಕಾರ ಯಾವ ರೀತಿಯಾಗಿದೆ, ದೇವರನ್ನ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ದೇವಸ್ಥಾನದಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರೋದ್ರ ಜೊತೆಗೆ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಹಾಗೆಯೇ ದೇವರನ್ನ ಕೂಡ ಅಲಂಕಾರವನ್ನ ವಿಭಿನ್ನವಾಗಿ ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಮಾಡಲಾಗಿದೆ. ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ಮುಂಜಾನೆಯೇ ದೇವರ ಅಭಿಷೇಕವನ್ನ ಮಾಡಿ ದೇವರನ್ನ ಅಲಂಕರಿಸಿರುವಂತದ್ದು. ಸಂಪೂರ್ಣವಾಗಿ ದೇವರನ್ನ ಹೂವಿನಿಂದ ಹಾಗೂ ನೋಟು ಅಂದ್ರೆ ಹಣದ ನೋಟಿನಿಂದಲೂ ಕೂಡ ದೇವರಿಗೆ ಹಾರವನ್ನ ಮಾಡಿ ಹಾಕಲಾಗಿರುವಂತದ್ದು. ಪ್ರತಿ ವರ್ಷವೂ ಕೂಡ ಗಣೇಶ ಚತುರ್ಥಿಯಂದು ಅಂದ್ರೆ ಗಣೇಶನ ಹಬ್ಬದಂದು ದೇವರನ್ನ ವಿಶೇಷವಾಗಿ ಅಲಂಕರಿಸಲಾಗುತ್ತೆ. ಹಾಗೇನೆ ವಿಶೇಷವಾಗಿ ಬೇರೆ ಬೇರೆ ಪೂಜೆ ಪುನಸ್ಕಾರವನ್ನ ನಡೆಸಲಾಗುತ್ತೆ. ಹಾಗೇನೆ ಗಣೇಶನ ಹಬ್ಬ ಅಂದ್ರೆ ವಿಶೇಷವಾಗಿ ನಾಡಿನಾದ್ಯಂತ ಎಲ್ರಿಗೂ ಕೂಡ ಪ್ರಿಯವಾದ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುತ್ತೆ. ಹಾಗೇನೆ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ದೇವರನ್ನ ಹೂವಿನಿಂದ ಅಲಂಕಾರವನ್ನ ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ ಪ್ರತಿ ವರ್ಷವೂ ಕೂಡ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ದೇವರ ದರ್ಶನಕ್ಕೆ ಜನ ಬರುವಂತದ್ದು. ಹಾಗೇನೆ ಭಕ್ತಾದಿಗಳಿಗೂ ಕೂಡ ವಿಶೇಷವಾಗಿ ಮುಂಜಾನೆಯಿಂದಲೇ ದೇವರ ದರ್ಶನಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಇನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ಬರ್ತಾ ಇರುವಂತದ್ದು. ಇನ್ನು ಸಂಜೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮ್ಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.